ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಕೇಸ್ನ ತನಿಖೆ ಏನಿದೆ ಅದು ಅಂತಿಮ ಘಟ್ಟ ತಲುಪಿದೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಇನ್ವೆಸ್ಟಿಗೇಷನ್ ಈಗ ಅಂತಿಮ ಹಂತಕ್ಕೆ ತಲುಪಿದೆ. 70% ನಮಗೆ FSL ರಿಪೋರ್ಟ್ ಬಂದಿದೆ. ಈ ಕೇಸ್ನಲ್ಲಿ FSL ರಿಪೋರ್ಟ್ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತೇವೆ. ಇನ್ನು ಉಳಿದಂತ 30% ಏನು ಬಾಕಿ ಇದೆ ಅದು ನಾವು ರಿಸೀವ್ ಮಾಡಿದ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಸ್ತೇವೆ. ಮೌಖಿಕ, ತಾಂತ್ರಿಕ, ಸಾಂದರ್ಭಿಕ ಸಾಕ್ಷಿ ಸಂಗ್ರಹಿಸಲಾಗಿತ್ತು. ವರದಿಗಾಗಿ FSLಗೆ ಕಳಿಸಲಾಗಿತ್ತು. ಕೆಲ ವರದಿ ಕೈ ಸೇರಿದೆ, ಇನ್ನೂ ಕೆಲ ವರದಿ ಬರಬೇಕಾಗಿದೆ ಅಂತ ಕಮಿಷನರ್ ದಯಾನಂದ್ ಅವರು ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಅನೇಕ ಮೌಖಿಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ. ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ CFSಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು. ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ. ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲೂ ನಮಗೆ ತಿಳಿಸಿದ್ದಾರೆ. ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳುವಾಗಿದ್ದರೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆ್ಯಸ್ already I had told earlier about 70% of the reports have come from Bangalore FSL and the remaining electronic devices what we had sent to CFSL Hyderabad, those reports are still pending. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಾಕಿ ಇರೋದು 4 FSL ವರದಿ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ದು ಬಾಕಿ ಇದೆ ಅಂತ. ಮೊದಲನೇದಾಗಿ ಪಟ್ಟಣಗೆರೆ ಶೆಡ್, ಎಲ್ಲಿ ಆತನ ಮೇಲೆ ದಾಳಿ ಆಗಿತ್ತು, ಆತನ ಮೇಲೆ ವಿಕೃತವಾಗಿ ಅವ್ರು ನಡ್ಕೊಂಡಿದ್ರು, ಸೊ ಅಲ್ಲಿನ CCTV ಫುಟೇಜ್, ಹಾಗೇನೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ CCTV ದೃಶ್ಯಗಳು, ಇದು ಎರಡನೇ ರಿಪೋರ್ಟ್ ಬರಬೇಕಾಗಿರೋದು. ಹಾಗೆ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನ CCTV ದೃಶ್ಯಗಳ ವರದಿ ಕೂಡ ಬರಬೇಕಾಗಿದೆ, ಅದರ ಡೀಟೇಲ್ ಕೂಡ ಬರಬೇಕಾಗಿದೆ. ಇನ್ನು ಮೂರನೇದಾಗಿ ಆರೋಪಿಗಳು ಬಳಸಿದ್ದ ಮೊಬೈಲ್ನ ಡೇಟಾ, ಅಂದರೆ ಅವರು ಮಾಡಿರುವಂಥ ಕಾಲ್, ಮೆಸೇಜ್, ಅವರಿಗೆ ಬಂದಿರುವಂಥ ಕಾಲ್, ಇದೆಲ್ಲದರ ಬಗ್ಗೆ, ಜೊತೆಗೆ ಅವರ ಟವರ್ ಲೊಕೇಶನ್ಗಳು, ಇದೆಲ್ಲವೂ ಕೂಡ. ಇನ್ನು 4ನೇ FSL ವರದಿ ಅಂತ ಅಂದರೆ ಭಾಳ ಎಂಡಾಗಿ ಅದು ಈ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್, ಈ 4 ವರದಿಗಳು ಬರಬೇಕಾಗಿದೆ. ಎರಡನೇದಾಗಿ ದರ್ಶನ್ ಮತ್ತು ಪವಿತ್ರ ಮನೆಯ CCTV ದೃಶ್ಯ, ಹಾಗೇನೆ ಮೊದಲನೇದು ಅವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಪಟ್ಟಣಗೆರೆ ಶೆಡ್ನಲ್ಲಿರುವಂಥ CCTV ದೃಶ್ಯಾವಳಿ, ಆರೋಪಿಗಳು ಬಳಸಿದ್ದಂಥ ಮೊಬೈಲ್ ಡೇಟಾ, ಇದು 3ನೇ ರಿಪೋರ್ಟ್ ಬರಬೇಕಾಗಿದೆ. ಇನ್ನು 4ನೇ ಮತ್ತು ಕೊನೆಯ ರಿಪೋರ್ಟ್ ಅಂತಂದರೆ ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ಸ್. ಈಗಾಗಲೇ ಯಾರ್ಯಾರೀಗ ಪೊಲೀಸ್ ಕಸ್ಟಡಿಯಲ್ಲಿ ಅಥವಾ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಸೊ ಅವರ ಆಡಿಯೋಗಳನ್ನು ಕಲೆಕ್ಟ್ ಮಾಡಲಾಗಿದೆ. ನಂತರ ಅಲ್ಲಿ ಸಿಕ್ಕಿರುವಂಥ ಆಡಿಯೋ ಸ್ಯಾಂಪಲ್ಸ್ ಏನಿದೆ ಅದೆಲ್ಲವನ್ನು ಕೂಡ ಈಗ ಟ್ಯಾಲಿ ಮಾಡೋದಕ್ಕೆ ಇದು ಭಾಳ ಉಪಯೋಗ ಆಗುತ್ತೆ, ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ. ಸೊ ಹೀಗೆ 4 ರಿಪೋರ್ಟನ್ನು ಪೊಲೀಸರು ಈಗ ಕಾಯ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಕೈ ಸೇರಿದಂಥ ಹೇರ್ ಸ್ಯಾಂಪಲ್ ವರದಿ, ಆರೋಪಿಗಳೇ ಕಾರ್ನಲ್ಲಿ ಶವ ಸಾಗಿಸಿರೋದು ದೃಢಪಟ್ಟಿದೆ. ಕಾರು ಪರಿಶೀಲನೆ ವೇಳೆ ಸಿಕ್ಕಿದ್ದಂಥ ಕೂದಲು, ಒಂದೊಂದು ಸಣ್ಣ ಡೀಟೇಲ್ ಕೂಡ ಎಷ್ಟು ಮುಖ್ಯ ಆಗುತ್ತೆ ಇಂಥ ಕೇಸ್ನಲ್ಲಿ ಅಂತ ನಾವು ಗಮನಿಸಿದ್ರೆ, ಆ ಒಂದು ಕಾರ್ನಲ್ಲೇ ಲಭ್ಯವಾಗಿದ್ದಂಥ ಒಂದು ಕೂದಲನ್ನು, ಅದನ್ನು ಸ್ಯಾಂಪಲನ್ನು FSLಗೆ ಕಳಿಸಲಾಗಿತ್ತು. ಇದು ಯಾರ ಕೂದಲು ಏನು ಅಂತ ಚೆಕ್ ಮಾಡಿ ಅಂತ. ಜೊತೆಗೆ ಇಲ್ಲಿ ಯಾರು ಈಗ 4 ಜನ ಅವತ್ತು ಆ ಮೃತದೇಹವನ್ನು ಕೊಂಡೊಯ್ದಿದ್ರು ಅಂತಿದ್ರಲ್ಲ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ, ರವಿ, ಇವರ ಒಂದು ಹೇರ್ ಸ್ಯಾಂಪಲನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಸೊ ಇದರಲ್ಲಿ ಯಾರ್ಯಾರದು ಟ್ಯಾಲಿ ಆಗುತ್ತೆ, ಯಾರು ಅವತ್ತಿದ್ರು ಮತ್ತು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ನಾವಿಲ್ಲ 3 ಜನ ಇದ್ವಿ, 2 ಇದ್ವಿ, ಆ ಥರದ್ದು ಏನಾದರೂ ಕಥೆಗಳು ಹೇಳಿದರೆ ಯಾರ್ಯಾರಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಸ್ಕಾರ್ಪಿಯೋ ಮೂಲಕ ಇದೇ ಒಂದು ಪ್ರದೇಶಕ್ಕೆ, ಪಟ್ಟಣಗೆರೆ ಶೆಡ್ನಿಂದ ಇಲ್ಲಿಗೆ ರೇಣುಕಾಸ್ವಾಮಿ ಮೃತದೇಹವನ್ನು ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಇರುವಂಥ ಒಂದೇನು ರಾಜಕಾಲುವೆ ಇದೆ, ಸೊ ಅದರ ಪಕ್ಕದಲ್ಲಿ ಎಸ್ದು ಹೋಗಿದ್ರು. ಸೊ ಅದನ್ನು ಅಲ್ಲಿಗೆ ಸಾಗಿಸೋದಕ್ಕೆ ಒಂದು ಸ್ಕಾರ್ಪಿಯೋ ಕಾರನ್ನೇನು ಬಳಸಲಾಗಿತ್ತು, ಅದರಲ್ಲಿ ಒಂದು ಕೂದಲು ಸಿಕ್ಕಿತ್ತು. ಅದನ್ನು ಈಗ ಸ್ಯಾಂಪಲ್ ಟೆಸ್ಟನ್ನು ಕೂಡ ಕಳಿಸಿದ್ರು, ಅದರ ಟೆಸ್ಟ್ ಕೂಡ ಬಂದಿದೆ, ಕೂದಲಿನ ಸ್ಯಾಂಪಲನ್ನು ಕಳಿಸಿದ್ರು FSLಗೆ. ಹೀಗೆ ಒಂದೊಂದು ವಿಚಾರಗಳು ಕೂಡ, ಸಣ್ಣ ಸಣ್ಣ ಎವಿಡೆನ್ಸನ್ನು ಕೂಡ ಪೊಲೀಸರು ಈ ಕೇಸ್ನಲ್ಲಿ ಬಿಟ್ಟಿಲ್ಲ. ಸೊ ಪ್ರತಿಯೊಂದರ ರಿಪೋರ್ಟನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಿದೆ. FSL ತಂದೇ ರೀತಿಯಾಗಿ ಒಂದು ಕಾರ್ಯಚಟುವಟಿಕೆ, ತನ್ನ ಪರೀಕ್ಷೆಗಳನ್ನು ಮುಂದುವರಿಸಿದೆ, ಅದರ ರಿಪೋರ್ಟನ್ನು ಕಳಿಸ್ತಾ ಇದೆ. ಈಗಾಗಲೇ 70% ರಿಪೋರ್ಟ್ಗಳು ಆಲ್ರೆಡಿ ಬಂದಾಗಿದೆ FSL ಕಡೆಯಿಂದ.
ಇನ್ನು 30% ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕಮಿಷನರ್ ದಯಾನಂದ್ ಕೂಡ ಈ ವಿಚಾರದಲ್ಲಿ ಹೇಳಿದ್ದಾರೆ. ಸೊ ಪೊಲೀಸರಿಗೆ ಸಾಕಷ್ಟು ಸಾಕ್ಷ್ಯಗಳು, ಸಾಕಷ್ಟು ಟ್ಯಾಲಿಗಳು ಆಗ್ತಿರುವಂಥದ್ದು ನಾವು ಈ ಕೇಸ್ನಲ್ಲಿ ನೋಡ್ತಾ ಇದ್ದೀವಿ. ಸದ್ಯದಲ್ಲೇ ಇನ್ವೆಸ್ಟಿಗೇಷನ್ ಮುಕ್ತಾಯ ಆಗುತ್ತೆ. ಸೊ ಅದಾದ ನಂತರ ಚಾರ್ಜ್ ಶೀಟನ್ನು ಸಲ್ಲಿಸಿದ ಮೇಲೆ ಮುಂದೆ ಬೇಲ್ ಅಪ್ಲೈ ಹೇಗೆ ಸಾಗುತ್ತೆ, ಯಾವ ಕಾರಣ ಇಟ್ಕೊಂಡು ದರ್ಶನ್ ಅವರ ಪಾತ್ರ ಇಲ್ಲ ಅಥವಾ ಉಳಿದಂಥ ಹುಡುಗರ ಪಾತ್ರ ಇಲ್ಲ ಅಥವಾ ಹುಡುಗರನ್ನೇನಾದರೂ ಲಾಕ್ ಮಾಡಿ ದರ್ಶನ್ ಅವ್ರನ್ನ ಬಚಾವ್ ಮಾಡುವಂಥ ಪ್ರಯತ್ನಗಳಾಗುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಇರುವಂಥ ಅನುಮಾನ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಈ ಕೇಸ್ನಲ್ಲಿ ಮುಂದೆ, ದರ್ಶನ್ ಎಷ್ಟು ಪಾತ್ರ ಇದೆ ಅನ್ನೋದು, ಜೊತೆಗೆ ಬೇಲ್ ವಿಚಾರವಾಗಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಸೊ FSL ಪರೀಕ್ಷೆಗೆ ಕಳಿಸಿದಂಥ ಪೊಲೀಸರಿಗೆ ಈಗ ಒಂದೊಂದೇ ರಿಪೋರ್ಟ್ಗಳು ವಾಪಸ್ ಬರ್ತಾ ಇದೆ. ಈಗಾಗಲೇ 70% ರಿಪೋರ್ಟ್ ಬಂದಾಗಿದೆ. ಉಳಿದಂಥ 4 ರಿಪೋರ್ಟ್ಗೋಸ್ಕರ ಪೊಲೀಸರು ಕಾಯ್ತಿದ್ದಾರೆ.